ಷೇರು ಮಾರುಕಟ್ಟೆಯಲ್ಲಿ ಭಾರಿ ಲಾಭಾಂಶ ಕೊಡುವುದಾಗಿ ವಾಟ್ಸ್ಆಪ್ನಲ್ಲಿ ಜಾಹೀರಾತನ್ನು ನೀಡಿ ಆಪ್ ಡೌನ್ಲೋಡ್ ಮಾಡಿಸಿ 55 ವರ್ಷದ ಮಹಿಳೆಯೊಬ್ಬರಿಗೆ ಬರೋಬ್ಬರಿ 10,50,000 ಆನ್ಲೈನ್ ವಂಚನೆ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ತಾರೀಕು 29/6/2026 ರಂದು ಸಂತ್ರಸ್ತ ಮಹಿಳೆಯು ತಮ್ಮ ಮೊಬೈಲ್ನಲ್ಲಿ ವಾಟ್ಸ್ಆಪ್ ಬಳಸ್ತಾ ಇದ್ದಾಗ ಪ್ರೈವೇಟ್ ಎನ್ಕ್ವೈರಿ ಫೌಂಡ್ ಇನ್ವೆಸ್ಟ್ಮೆಂಟ್ ಬ್ಲಾಕ್ ಡೀಲ್ ಎಂಬ ಹೂಡಿಕೆ ಕುರಿತ ಜಾಹೀರಾತು ಕಂಡಿದೆ. ಅದರಲ್ಲಿ ನೀಡಲಾಗಿದ್ದ ಲಿಂಕ್ ಕ್ಲಿಕ್ ಮಾಡಿದಾಗ BR ನೋವಾ ಎಂಬ ಆಪ್ ಡೌನ್ಲೋಡ್ ಮಾಡಲು ಸೂಚಿಸಲಾಗಿದೆ. ಬಳಿಕ ಹಾರ್ದಿಶ್ ಜೋಶಿ ಎಂಬ ವ್ಯಕ್ತಿ ಸಂತ್ರಸ್ತೆಯನ್ನ ಸಂಪರ್ಕಿಸಿ ತಮ್ಮ ಬ್ಲಾಕ್ ಡೀಲ್ ಹೂಡಿಕೆಯ ಸೆಬಿ ನೋಂದಾಯಿತವಾಗಿದ್ದು ಹಣ ತೊಡಗಿಸಿದ್ರೆ ಹೆಚ್ಚಿನ ಲಾಭ ಬರುವುದಾಗಿ ನಂಬಿಸಿದ್ದಾನೆ. ಅಲ್ಲದೆ ಇನ್ವೆಸ್ಟ್ಮೆಂಟ್ ಪ್ಲಾನ್ VIPI ಎಂಬ ವಾಟ್ಸ್ಆಪ್ ಗ್ರೂಪ್ ರಚಿಸಿ ಆಪ್ ಮೂಲಕ ಚಾಟ್ ಮಾಡುತ್ತಾ ಸಂತ್ರಸ್ತೆಯ ವಿಶ್ವಾಸ ಗಳಿಸಿದ್ದಾನೆ. ವಂಚಕರ ಮಾತನ್ನ ನಂಬಿದ ಮಹಿಳೆ ಜುಲೈ 22 ರಂದು ಹಂತ ಹಂತವಾಗಿ ವಿವಿಧ ಬ್ಯಾಂಕ್ ಖಾತೆಗಳಿಗೆ ಒಟ್ಟು 10,50,000 ರೂಪಾಯಿ ವರ್ಗಾಯಿಸಿದ್ದಾರೆ. ಬಳಿಕ ಹೂಡಿಕೆ ಮಾಡಿದ ಹಣ ಹಾಗೂ ಬಂದ ಲಾಭವನ್ನ ಹಿಂಪಡೆಯಲು ಯತ್ನಿಸಿದಾಗ ವಂಚಕರು ಇನ್ನೂ ಹೆಚ್ಚಿನ ಹಣ ಹೂಡಿಕೆ ಮಾಡಬೇಕು ಹಾಗೂ ತೆರಿಗೆ ಅಥವಾ ಇತರ ಶುಲ್ಕ ಪಾವತಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇತ್ತ ಹಣವಿಲ್ಲದೆ ಸ್ವಲ್ಪ ದಿನ ಕಾದ ಮಹಿಳೆ ಕೊನೆಗೂ ಆಗಸ್ಟ್ 3 ರಂದು ಸಂಬಂಧಪಟ್ಟ ಬ್ಯಾಂಕ್ ಶಾಖೆಗೆ ತೆರಳಿ ಪರಿಶೀಲಿಸಿದಾಗ ತಾವು ಆನ್ಲೈನ್ ವಂಚನೆಗೆ ಒಳಗಾಗಿರುವಂತದ್ದು ದೃಢಪಟ್ಟಿದೆ. ಸಂತ್ರಸ್ತೆಯ ದೂರಿನ ಆಧಾರದ ಮೇಲೆ ಸೈಬರ್ ಕ್ರೈಂ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ.